ಬಟ್ ಸುಮಾರು ವರ್ಷಗಳಿಂದನೂ ಡೈರಿ ಫಾರ್ಮಲ್ಲಿ ನನಗೆ ತುಂಬಾ ಇಂಟ್ರೆಸ್ಟ್ ಇದೆ. ಬಟ್ ಆದರೆ ನಾನು ಅಷ್ಟೊಂದಲ್ಲ ಅನುಭವಿಸ್ತಾನೆ ಅಲ್ಲ, ನನಗೆ ಏನು ಡೈರಿ ಫಾರ್ಮ್ ಬಗ್ಗೆ ಗೊತ್ತಿಲ್ಲ. ಬಟ್ ಏನಂತಂದರೆ ಇಲ್ಲೇನಾದರೂ ಬಂದಾಗ ಒಂದು ಸ್ವಲ್ಪ ನನ್ನ ಕೈಲಿ ಆದಷ್ಟು ಕೆಲಸ ಎಲ್ಲ ಮಾಡ್ತಾ ಇರ್ತೀನಿ. ನೋಡಿ ಬೆಳಗ್ಗೆ ಮೇವೆಲ್ಲ ಕಟ್ ಮಾಡಿದ್ದೀವಿ, ಸೊ ಇನ್ನೇನು ಹಾಕಬೇಕು. ಸೊ ಅದೇ ಥರ ಕೊಟ್ಟಿಗೆ ಕೂಡ ತುಂಬಾ ಕ್ಲೀನ್ ಮಾಡ್ಕೊಂಡಿದ್ದೀವಿ, ಡೈಲಿ ಕ್ಲೀನ್ ಮಾಡ್ಕೊತಾ ಇರ್ತೀವಿ. ನೋಡ್ತಾ ಇದ್ದೀರಾ ನೀವು ನಮ್ಮ ಶೆಡ್ ಏರಿಯಾ. ಸೊ ನಾವು ಸಪ್ರೇಟಾಗಿ ಏನೋ ಶೆಡ್ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕಂತಂದರೆ ಇನ್ವೆಸ್ಟ್ ಜಾಸ್ತಿ ಆಗುತ್ತೆ ಅಂತ ಏನೂ ಅಲ್ಲ. ಬಟ್ ಏನಂತಂದರೆ ಈಗ ನಾವು ಮಾಡ್ತೀವಿ ಅಂತಂದ್ರೂ ಕೂಡ ಸೀಟ್ ಶೆಡ್ಡೇ ಮಾಡಬೇಕಾಗುತ್ತೆ. ಸೀಟ್ ಶೆಡ್ಡಲ್ಲಿ ಏನಪ್ಪ ಪ್ರಾಬ್ಲಮ್ಮು ಅಂತಂದರೆ, ಸೊ ಬಿಸಿಲಲ್ಲಿ ತುಂಬಾ ಧಗೆ ಇರುತ್ತೆ. ಧಗೆ ಇದ್ದಾಗ ಏನಪ್ಪ ಆಗುತ್ತೆ ಅಂತಂದರೆ ಹಸುಗಳು ತುಂಬಾ ಹೀಟ್ ಆಗುತ್ತೆ, ಮತ್ತು ಹಾಲು ಕೊಡೋದು ಕಡಿಮೆ ಮಾಡುತ್ತೆ. ಬಟ್ ಅದ್ರ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆದಾಗ ಸೊ ಅದಕ್ಕೂ ಏನಾದರೂ ಹೆಲ್ತ್ ಕಂಡೀಷನ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಅದರಿಂದನೇ ಇರಲಿ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಆ್ಯಕ್ಚುಲಿ ಇಲ್ಲಿ ಮೊದಲು ಬೆಲ್ಲ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ನೀಟಾಗೆಲ್ಲ ರೆಡಿ ಮಾಡಿ, ಸೊ ಗಾರೆ ಎಲ್ಲ ಹಾಕಿ. ಬಟ್ ಗಾರೆಯವ್ರು ಯಾರೂ ಬಂದಿಲ್ಲ, ನಮ್ಮ ಮಾವವರು ಮತ್ತು ನಾವು ಹುಡುಗರು ನಮ್ಮ ಬೆಟಾಲಿಯನ್ ಇದೆ. ಸೊ ಆ ಬೆಟಾಲಿಯನ್ ಎಲ್ಲ ನೀಟಾಗಿ ಮಾಡಿಕೊಂಡು ಸೊ ಇರೋದ್ರಲ್ಲೇ ಸೊ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಯಾಕಂತಂದರೆ ಟೆಂಪ್ರೇಚರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಎಂಜಿನ್ ಮನೆ ನಾರ್ಮಲಾಗಿ ನಿಮಗೆ ಚೆನ್ನಾಗಿ ಗೊತ್ತು. ಸೊ ಕಾವ್ಗೆಲ್ಲ ತುಂಬಾ ಕಂಟ್ರೋಲ್ ಮಾಡುತ್ತೆ. ಸೊ ಕೂಲಾಗಿರುತ್ತೆ, ವೆದರು ತುಂಬಾ ಚೆನ್ನಾಗಿರುತ್ತೆ. ಬೇಸಿಗೆಗಾಲದಲ್ಲಂತೂ ಸೀಟ್ ಹಾಕಿದ್ರೆ ಕಂಪ್ಲೀಟಾಗಿ ಹಸು ಎಲ್ಲ ತುಂಬ ಬಾಯ್ಲ್ ಆಗೋಗುತ್ತೆ. ಯಾಕಂದರೆ ಹೀಟ್ ಟೆಂಪ್ರೇಚರ್ ತಡ್ಕೊಳಕ್ಕೆ ಆಗದಿರ ಏನಾಗುತ್ತೆ ಅಂತಂದರೆ ಕೆಲವೊಂದು ಬೇಗನೆ ಪ್ರೆಗ್ನೆನ್ಸಿ ಇದಾಗೋವಂಥ ಚಾನ್ಸಸ್ಸು ಇರುತ್ತೆ. ಮತ್ತು ಕೆಲವೊಂದು ಏನಾಗುತ್ತೆ ಅಂದರೆ ಬಾಡಿ ಟೆಂಪ್ರೇಚರ್ಗೆ ತಡ್ಕೊಳಕ್ಕಾಗ್ದಿರ ಹಾಲಿನ ಗುಣಮಟ್ಟ ಮತ್ತು ಕ್ವಾಂಟಿಟಿ ಕೂಡ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಈಗ ನೋಡಿ, ಸುಮಾರು ನೋಡಿರ್ಬೇಕು ನೀವು ಬೇರೆ ಡೈರಿ ಫಾರ್ಮಲ್ಲೆಲ್ಲನೂ ಎಕ್ಸ್ಟೆನ್ಷನ್ಸ್ ಇಟ್ಟಿರ್ತಾರೆ. ಯಾಕೆ ಎಕ್ಸ್ಟೆನ್ಷನ್ಸ್ ಇಟ್ಟಿರ್ತಾರೆ ಅಂತಂದರೆ ತುಂಬಾ ಗಾಳಿ ಬರೋದು ಹೋಗೋದೆಲ್ಲ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು. ನೀವು ನೋಡ್ತಾ ಇರ್ಬೋದು ತುಂಬಾ ದೊಡ್ಡ ಗೇಟ್ ಇದೆ. ಸೊ ಆ ಗಾಳಿ ಆರಾಮಾಗಿ ಬರುತ್ತೆ, ಯಾವುದೇ ರೀತಿ ಗಾಳಿ ಆಗಲಿ ಸೊ ಸ್ಮೆಲ್ ಆಗಲಿ ಇಲ್ಲಿರೋದಿಲ್ಲ. ಸೊ ಆ ಕಡೆಯಿಂದ ಬಂದಿರೋ ಗಾಳಿ ಆರಾಮಾಗಿ ಹೊಂಟೋಗುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಮತ್ತು ನೇಚರು ನೋಡ್ತಾ ಇರ್ಬೋದು ನೀವು, ತುಂಬಾ ಚೆನ್ನಾಗಿದೆ ನೋಡಿ. ಸುತ್ತಮುತ್ತ ಗಿಡ ಮರಗಳೆಲ್ಲ ತುಂಬ ಚೆನ್ನಾಗಿದೆ. ಯಾವುದೇ ರೀತಿಯಾಗಲಿ ಸ್ಮೆಲ್ ಕೂಡ ಇಲ್ಲಿ ಸ್ಟ್ರಕ್ ಆಗೋದಿಲ್ಲ. ಸೊ ಹೀಗೆ ಬಂದಿದ್ದು ಹೀಗೆ ಗಾಳಿಯಲ್ಲಿ ಆರಾಮಾಗಿ ಹೋಗ್ಬಿಡುತ್ತೆ. ಸೊ ಡೈರಿ ಫಾರ್ಮಲ್ಲಾಗಲಿ ಪೋಲ್ಟ್ರಿ ಫಾರ್ಮಲ್ಲಾಗಲಿ ಕಂಪಲ್ಸರಿ ಇರಬೇಕಾಗಿರೋ ಕ್ವಾಲಿಟಿ ಏನಂತಂದರೆ, ಫಸ್ಟ್ ಕ್ವಾಲಿಟಿ ಬಂದ್ಬಿಟ್ಟು ಅಲ್ಲಿ ಯಾವುದೇ ರೀತಿ ಕೆಟ್ಟ ಗಾಳಿ ಕ್ರಿಯೇಟ್ ಆಗಬಾರ್ದು. ಸೊ ಕಸ ಆಗಲಿ ವೇಸ್ಟೇಜ್ ಆಗಲಿ ಸೊ ಅದ್ರ ಸ್ಮೆಲ್ಲು ಇಂಪಾರ್ಟೆಂಟಾಗಿ ಬರಬಾರ್ದು. ಯಾಕಂತಂದರೆ ಯಾವುದೇ ರೀತಿ ಆದರೂ ಕೂಡ ಮನುಷ್ಯನ ರೋಗ ಬರಬೇಕು ಅಂತಂದ್ರೂ ಕೂಡ ಅದು ಸ್ಮೆಲ್ಲಿಂದನೇ, ಕೆಟ್ಟ ಗಾಳಿಯಿಂದನೇ ಬರುತ್ತೆ. ಯಾಕಂದರೆ ಕ್ರಿಮಿಕೀಟಗಳೆಲ್ಲ ಕ್ರಿಯೇಟ್ ಆಗೋದೇ ವೇಸ್ಟೇಜಿಂದ ಅಲ್ವಾ. ಸೊ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ನಾರ್ಮಲಾಗಿ ಡೈರಿ ಫಾರ್ಮ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇವ್ರಿಗೆ ಏನು ಹೇಳೋದು ಅಂತಂದರೆ, ಆಫೀಸ್ಗೆ ಹೋಗಿ ಅಲ್ಲಿ ಇಲ್ಲಿ ಒದ್ದಾಡಿ ಗಿದ್ದಾಡಿ ಯಾವನೋ ಕೆಲಸ ಕೆಳಗಡೆ ಸೆಲ್ಯೂಟ್ ಹೊಡೆಯೋ ಬದಲು ನಿಮ್ದೇನಾದರೂ ಜಾಗ ಇದ್ದರೆ ಒಂದು ಪೋಲ್ಟ್ರಿ ಫಾರ್ಮ್ ಮಾಡ್ಕೊಳ್ಳಿ. ನೋಡಿ ಇವನು ನಮ್ಮ ಬಾಮೈದ ಮೇವಿಗೆ ನೋಡಿ, ಮೇವೆ ಇವನಿಗೆ ಇಂಪಾರ್ಟೆಂಟಾಗಿ ದೊಡ್ಡ ಟಾಸ್ಕ್ ಅಂತಂದರೆ ಮೇವೆ. ನೋಡಿ ಬೆಳಗ್ಗೆಯಿಂದ ಹಾಲು ಕರೆದಾದ್ಮೇಲೆ ಬರೀ ಮೇವನ್ನೇ ಇದು ಮಾಡ್ತಾ ಇದ್ದಾನೆ. ಹಾಲೇ ಇದು 5ನೇ ಹೊರೆ. ಇದು ಆಲ್ರೆಡಿ ಬೆಳಗ್ಗೆ 3 ಕಟಿಂಗ್ ಮಾಡಿದ್ದೀನಿ. ಸೊ ಇದು 5ನೇ ಹೊರೆ, ಮತ್ತು ಇದು ಕಟಿಂಗ್ ಹಾಕಿ ಮತ್ತೆ ಎಲ್ಲ ಇದು ಮಾಡಿ ಸೊ 10 o'clock ಅಷ್ಟರೊಳಗಡೆ ಎಲ್ಲ ಹಸುಗಳನ್ನ ಕಟ್ಬಿಡ್ತೀವಿ. ಸೊ ಆ ಎಲ್ಲ ಹಸುಗಳಿಗೆ ಕಟ್ಬಿಟ್ಟು ಮತ್ತೆ ಮೇವನ್ನ ಕೊಡ್ತೀವಿ ಅದಕ್ಕೆ.